ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕಾಂಗ್ರೆಸ್ ಪಕ್ಷದ ಒಳಗಿನ ಬಂಡಾಯ, ಅದೊಂದು ಬಂಡಾಯವೇ, ಅದೊಂದು ಪಿತೂರಿ, ಅದೊಂದು ಬಿಗ್ಗರಾದ ಗೇಮ್ ಪ್ಲಾನಿನ ಭಾಗವೇ? ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಯತ್ನ ನಡೆಸೋಣ. ಏನೇ ಇರಲಿ, ಈ ಬಂಡಾಯ ಟುಸ್ ಆಗಿದೆ, ಟುಸ್ ಪಟಾಕಿ. ಆದ್ರಿಂದ ಇದರ ಹಿಂದಿನ ಉದ್ದೇಶದ ಬಗ್ಗೆ ಸಂಶಯ ಬರುತ್ತೆ. ಗೊತ್ತಾಯ್ತಲ್ವಾ ಅದ್ಯಾವುದು ಅಂತ? ಅದು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಹಸನ. ದೊಡ್ಡಾಟ, ಸಣ್ಣಾಟ, ಯಕ್ಷಗಾನ, ಎಂಥದೋ ಒಂದು ಹೆಸರಿನಲ್ಲಿ. ಪ್ರಾಯಶಃ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ಬಂಡಾಯವನ್ನ ಘೋಷಣೆ ಮಾಡಿದಾಗ ಅದ್ಯಾವುದೋ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದರು. ಸೊ ಇದರಾಗಿದ್ದು ಹೇಗೆ ಸ್ವಲ್ಪ ರೀಕಾಲ್ ಮಾಡಿಬಿಟ್ಟು ನಾನು ಇವತ್ತಿನ ಸ್ಥಿತಿಗೆ ಬರ್ತೀನಿ. ಒಂದು, ಅವರು ರಾಜೀನಾಮೆಯನ್ನ ಹಿಂತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಅದರಂತೆ ರಾಮಲಿಂಗಾರೆಡ್ಡಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದು ರೀತಿಯ ಹೊಂದಾಣಿಕೆ ಆಗಿ ಅವರು ಪರಸ್ಪರ ಒಪ್ಪಿಕೊಂಡು ಎಲ್ಲ ಆಗಿದೆ. ಹಾಗಿದ್ರೆ ಏನಿ ಕತೆ? ಇದ್ರ ಹಿನ್ನೆಲೆ ಏನು? ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೂ ಸಂಪುಟದ ರಚನೆಯ ಪ್ರಶ್ನೆ ಇತ್ತಲ್ಲ, ಅದು ಬಹಳ ಸುಲಭವಾಗಿ ಬಗೆಹರಿದೋಯ್ತು. 13 ಜನ ಹೈಕಮಾಂಡ್ ಇತ್ತು. 13 ಜನ ಸಚಿವರು ಪ್ರಮಾಣ ವಚನ ಸ್ವೀಕರಿಸೋದು, ಮುಖ್ಯಮಂತ್ರಿಗಳು ಸೇರಿ 14 ಜನ. ಈ 13 ಜನರಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಅನ್ನುವವರ ಸಂಖ್ಯೆ ಜಾಸ್ತಿ ಇತ್ತು. ಅದರಂತೆ ಹೈಕಮಾಂಡ್ ಖರ್ಗೆ ಅವರ ಅಭಿಮಾನಿಗಳು, ಅವ್ರಿಗೆ ಬೇಕಾದವರು ಇದ್ರು. ಡಿ ಕೆ ಅವರ ಅಭಿಮಾನಿಗಳು ಕಡಿಮೆ ಇತ್ತು. ಇದು ಸಿಚುವೇಶನ್. ನೀವು ಇಡೀ ಪಟ್ಟಿಯನ್ನು 13 ಜನರಲ್ಲಿ ನೋಡಿದರೆ ಮುಖ್ಯಮಂತ್ರಿಗಳ ಬೆಂಬಲಿಗರು ಅಂತ ಅನ್ನಬಹುದಾದವರು ಬೆರಳೆಣಿಕೆಯಷ್ಟು. ಬಹುತೇಕ ಮುಖಗಳು ಸಿದ್ದರಾಮಯ್ಯನವರ ಅಭಿಮಾನಿ ಗುಂಪಿನಲ್ಲಿರುವವರೇ ಕಾಣ್ತಾರೆ. ಇದು ಸಿಚುವೇಶನ್. ಇದಾದ್ಮೇಲೆ ಖಾತೆಗಳ ಹಂಚಿಕೆ ಬಂದಾಗ ಹೈಕಮಾಂಡ್ ಖಾತೆಯನ್ನು ಹಂಚಿತು ಕೆ ಸಿ ವೇಣುಗೋಪಾಲ್ ಅವರು. ಅವರು ಯಾರ ಜೊತೆ ಕನ್ಸಲ್ಟ್ ಮಾಡಿದ್ರು, ಆ ಖಾತೆಗಳು ಯಾರು ಸೂಚನೆಯ ಮೇರೆಗೆ, ಯಾರ ಆಶಯದ ಮೇರೆಗೆ, ಯಾರ ಬಯಕೆಯ ಮೇರೆಗೆ, ಯಾರ ಒತ್ತಡದ ಮೇರೆಗೆ ಹಂಚಲಾಯಿತು ಅನ್ನುವ ಪ್ರಶ್ನೆ. ವಾಟ್ ಎವರ್ ಇಟ್ ಮೇ ಬಿ, ಈ ಖಾತೆಗಳ ಹಂಚಿಕೆಯಿಂದ ಹಲವು ಸಚಿವರಿಗೆ ಅಸಮಾಧಾನ ಆಗಿತ್ತು. ಅದರಲ್ಲಿ ರಾಮಲಿಂಗಾರೆಡ್ಡಿಯವರು ಪ್ರಮುಖರು, ಹಾಗೆ ಸನ್ಮಾನ್ಯ ಮುನಿಯಪ್ಪನವರು, ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಬೇಸರ ಇತ್ತು ಅಂತ ಹೇಳಲಾಗ್ತಾ ಇದೆ. ಇದು ಸ್ಫೋಟಗೊಂಡ ಬಗೆ ಇದೆಯಲ್ಲ, ನಾಟಕೀಯವಾದದ್ದು ಅಂತ. ಯಾವುದೇ ಸರ್ಕಾರದ ಇಂಥದ್ದು ಇರುತ್ತೆ, ಆದರೆ ರಾಜೀನಾಮೆ ಕೊಡೋ ಹಂತಕ್ಕೆ ಯಾರು ಹೋಗಲ್ಲ. ಹೋಗಿ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ, ಇನ್ನೊಂದು ಮಾಡ್ತಾರೆ. ಆದ್ರೆ ಇದು ಬಂಡಾಯದ ಹಂತಕ್ಕೆ ಹೋಗಿದೆ ಅಂದಾಗ ಈ ಅತೃಪ್ತರ ಹಿಂದೆ ಯಾರೋ ಇರಬೇಕಲ್ಲ. ಯಾರೋ ಪ್ರಬಲರಾದವರು, ಪವರ್ಫುಲ್ ಆದವರು ಹಿಂದೆ ಇದ್ದರೆ ಮಾತ್ರ ಇಂಥ ಹೆಜ್ಜೆ ಇಡೋದಕ್ಕೆ ಸಾಧ್ಯ. ಹಾಗಿದ್ರೆ ಉದ್ದೇಶ ಏನಾಗಿತ್ತು? ರಾಮಲಿಂಗಾರೆಡ್ಡಿ ಅವರು ತಮಗೆ ಬೆಂಗಳೂರು ಅಭಿವೃದ್ಧಿ ಇಲಾಖೆ ಬೇಕು, ನನಗೆ ಜಲಸಂಪನ್ಮೂಲ ಇಲಾಖೆ ಬೇಡ ಅಂತ. ಅದಕ್ಕೆ ಅವ್ರು ಕೊಟ್ಟ ಕಾರಣ ಏನು? ಒಂದೇದು, ಬೆಂಗಳೂರು ಅಭಿವೃದ್ಧಿ ಇಲಾಖೆ ತನಗೇ ಕೊಡುವುದಾಗಿ 2 ಸಂದರ್ಭಗಳಲ್ಲಿ ತಮಗೆ ಭರವಸೆ ನೀಡಲಾಗಿತ್ತು ಅನ್ನೋದು ಅವ್ರ ಪಾಯಿಂಟ್ ನಂಬರ್ 1. ಯಾವಾಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ರಚನೆ ಆಯಿತು ಆಗ್ಲೇನೆ ಅದು ನನಗೆ ಸಿಗ್ಬೇಕಾಗಿತ್ತು, ಸಿದ್ದರಾಮಯ್ಯ ಅವ್ರು ಹೇಳಿದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಅಚಾನಕ್ಕಾಗಿ ಅದು ಉಪಮುಖ್ಯಮಂತ್ರಿ ಆಗಿದ್ದ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ತು. ಆಗ್ಲೇ ನನಗೆ ಬೇಸರ ಆಗಿತ್ತು. ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರು ನನ್ನ ಮನೆಗೆ ಬಂದರು, ನನಗೆ ಸಮಾಧಾನ ಪಡಿಸಿದ್ರು. ಡಿ ಕೆ ಅವರು ಹೇಳಿದ್ರು, ನೋಡಿ 2.5 ವರ್ಷ ಅಷ್ಟೇ ನಾನು ಮುಖ್ಯಮಂತ್ರಿ ಆಗ್ತೀನಿ, ಆಗ ನಿಮ್ಗೆ ಖಾತೆ ಕೊಡ್ತೀನಿ ಅಂತ ಭರವಸೆ ನೀಡಿದ್ರು. ಇದು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಆದರೆ ನನಗೆ ಖಾತೆ ಕೊಟ್ಟಿಲ್ಲ, ಇದರಿಂದಾಗಿ ನನ್ನ ಮನಸ್ಸಿಗೆ ನೋವಾಗಿದೆ. ನಾನು ಆತ್ಮವಂಚನೆಯನ್ನ ಮಾಡಿಕೊಂಡು ಇನ್ಯಾವುದೋ ಖಾತೆಯನ್ನು ನಿರ್ವಹಿಸಲಾರೆ.
ಈ ಮಾತನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ರಾಮಲಿಂಗಾರೆಡ್ಡಿ. ಆ ಟೈಮಿಂಗ್ ಹೇಗಿತ್ತು ಅಂತ ಅಂದ್ರೆ, ಆ ಟೈಮಿಂಗ್ ಕೂಡ ಸಂಶಯವನ್ನು ಉಂಟು ಮಾಡುವ ಹಾಗೆ, ಇದು ಒಂದು ಒತ್ತಡದ ತಂತ್ರವೇ ಅಂತ ಅನಿಸುವ ಹಾಗೆ. ಯಾಕೆಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆ ಚುನಾವಣೆಯ ನಾಮಪತ್ರ ಸಲ್ಲಿಸಬೇಕಾಗಿತ್ತು. ಅದಕ್ಕೆ ಹೈಕಮಾಂಡ್ ನಾಯಕರೆಲ್ಲ ರಾಹುಲ್ ಗಾಂಧಿ ಅವರು, ಕೆ.ಸಿ. ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಅವರೆಲ್ಲ ಬರುವ ಸಂದರ್ಭದಲ್ಲಿ ಕರೆಕ್ಟ್ ಟೈಮಿಂಗ್ ನೋಡಿ ಇವರು ಪತ್ರಿಕಾಗೋಷ್ಠಿ ಕರೆದು ರಾಜೀನಾಮೆ ಪತ್ರ ಟೈಪ್ ಹೊಡಿಸಿ ಅದನ್ನ ಎಲ್ಲ ಕ್ಯಾಮ್ರಾ ಮುಂದೆ ಹಿಡಿದು ತೋರಿಸ್ಬಿಟ್ಟು ಇದ್ದಕ್ಕಿದ್ದ ಹಾಗೆ ಧರ್ಮಪುರಿಗೆ ನಾಪತ್ತೆ ಆಗ್ಬಿಟ್ರು. ನೋಡಿ, ಇದೆಲ್ಲ ಯಾವುದೋ ಒಂದು ಹಾಲಿವುಡ್ ಬಾಲಿವುಡ್ ಯಾವುದೋ ದಕ್ಷಿಣ ಭಾರತದ ಸಿನಿಮಾದ ಟೈಪ್ ನಾಪತ್ತೆ ಹೋಗ್ಬಿಟ್ರು. ಆಗ ಇದೊಂದು ಮಹಾನ್ ವಿಪ್ಲವವನ್ನ ಇನ್ನೇನೋ ಉಂಟು ಮಾಡುತ್ತೆ ಅಂದ್ಕೊಂಡು ಹೈಕಮಾಂಡ್ ಹೆದರುತ್ತಾ ಆಗಿದ್ರೆ ಅನ್ನುವ ಪ್ರಶ್ನೆಗಳೆಲ್ಲ ಇದ್ದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ದೆಹಲಿಯಿಂದ ವಿಮಾನ ನಿಲ್ದಾಣಕ್ಕೆ ಬಂದಿಳಿದರು. ಬಂದವರೇನೆ ಅಲ್ಲೇನು ವಿಮಾನ ನಿಲ್ದಾಣದ VIP ಲಾಂಜ್ನಲ್ಲಿ ಈ ಬೆಳವಣಿಗೆಯನ್ನ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರಲಾಯಿತು. ಅದನ್ನ ಸಿದ್ದರಾಮಯ್ಯನವರು ತಂದರು ಅಂತ ಹೇಳಲಾಗ್ತಾ ಇದೆ, ಯಾರು ತಂದ್ರೆ ಗೊತ್ತಿಲ್ಲ. ಸೊ ತಕ್ಷಣ ರಾಹುಲ್ ಗಾಂಧಿ ಅವರು DK ಅವರಿಗೆ ಹೇಳಿದ್ದು, ನೋಡಿ ಅವ್ರ ಮನೆ ಹೋಗ್ಸೋ ಪ್ರಯತ್ನ ಮಾಡಿ, ಅದಿಲ್ಲ ಅಂದ್ರೆ ರಾಜೀನಾಮೆ ತಗೊಳ್ಳಿ. ಪ್ರಾಯಶಃ ಈ ಒತ್ತಡದ ತಂತ್ರವನ್ನ ಬಳಸುವುದಕ್ಕೆ ಯಾರು ಹೊರಟಿದ್ರು, ಇದೊಂದು ಅಸ್ತ್ರವನ್ನಾಗಿ ಯಾರು ಬಳಸುವುದಕ್ಕೆ ಹೊರಟಿದ್ರು, ಯಾರು ಇಡೀ ಬೆಳವಣಿಗೆಯ ಸೂತ್ರಧಾರರಾಗಿದ್ರೋ ಅವರು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಈ ಒತ್ತಡದಿಂದ ಹೈಕಮಾಂಡ್ ತಲೆಬಾಗತ್ತೆ ಅಂತ ಅಂದ್ಕೊಂಡಿದ್ರು. ರಾಹುಲ್ ಗಾಂಧಿ ಅವರ ಈ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆ ದಟ್ ಆಘಾತಕಾರಿಯಾಗಿತ್ತು. ಅದರ ಜೊತೆಗೆ ಮುನಿಯಪ್ಪನವರು ಇದ್ದಕ್ಕಿದ್ದಾಗೆ ಅವರು ಧ್ವನಿ ಗೂಡಿಸ್ಬಿಟ್ಟು ವಯೋಮಾನ ಅನುಭವವನ್ನ ನೋಡಿ ಖಾತೆ ಕೊಡಬೇಕು, ಖಾತೆ ಹಂಚಿಕೆ ಸರಿ ಇಲ್ಲ ಅಂತ ಅವರು ಪತ್ರಿಕಾಗೋಷ್ಠಿ ಹತ್ರ ಹೇಳಿ ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ವಿಮಾನದಿಂದ ಹೊರಟ್ಬಿಟ್ರು. ಸೊ ತಮಾಷೆ ಏನು ಅಂದ್ರೆ, ನೀವು ಅನುಭವ ವಯಸ್ಸಿನ ಆಧಾರದ ಮೇಲೆ ಖಾತೆಯನ್ನು ಹಂಚಬೇಕೋ ಅಥವಾ ಅವರ ದಟ್ ಕಾರ್ಯವಿಧಾನ, ಆ ಬದ್ಧತೆ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಹಂಚಬೇಕು. ಬರೇ ವಯಸ್ಸಿನ ಮೇಲೆ ಹಂಚಬೇಕು ಅಂತಂದ್ರೆ ಕಿವಿ, ಬಾಯಿ, ಕಿಡ್ನಿ, ಸಾಮಾನು ಎಲ್ಲ ಕೆಲಸ ನಿಂತ ಮೇಲೆ ಹಂಚಿ ಕೊಟ್ಬಿಟ್ರೆ ಖಾತೆನ, ಅವಾಗ ಏನ್ ಮಾಡ್ತೀರಿ? ಬೆಂಗಳೂರು ಅಂತ ಒಂದು ದಟ್ ಬಹಳ ಪ್ರಮುಖವಾದ ಖಾತೆ, ಓಡಾಡಕ್ಕೆ ಆಗ್ತಿದೆ, ಬೆಂಗಳೂರಲ್ಲಿ ಓಡಾಡಕ್ಕೆ ಆಗ್ತಿದೆ ಅಂತ ಕೊಟ್ರೆ ಹಾಗೆ. ಆದ್ರೆ ಅದಕ್ಕಿದ್ದ ಹಾಗೆ ಒಂದು ಬೇರೆ ಟರ್ನ್ ಕೊಡುವ ಯತ್ನವನ್ನ ಸನ್ಮಾನ್ಯ ಮುನಿಯಪ್ಪನವರು, ವಯಸ್ಸು ಅನುಭವ ತಮ್ಮದು 8 ಬಾರಿ, ವಯಸ್ಸು ಎಲ್ಲರಿಗೂ ಆಗುತ್ತೆ ಕಣ್ರಿ. ವಯಸ್ಸಿನ ಆಧಾರದಲ್ಲಿ ರಾಜಕಾರಣ ಮಾಡಕ್ಕಾಗಲ್ಲ. ನೀವು ವಯಸ್ಸಿನ ಆಧಾರದಲ್ಲಿ ಮಾಡ್ಬೇಕು ಅಂತಂದ್ರೆ ಅತಿ ಹೆಚ್ಚು ವಯಸ್ಸಾದವ್ರನ್ನ ದೇಶದ ಪ್ರಧಾನಿ ಮಾಡ್ಬೇಕು. ಎಷ್ಟು ವಯಸ್ಸಾದವರು? 100 ಚಿಲ್ಲರೆ ಆದವ್ರನ್ನ. ಯಾಕಂದ್ರೆ ವಯಸ್ಸಲ್ವಾ ಅನುಭವ. ಕಾಂಗ್ರೆಸ್ನಲ್ಲಿ ಹುಡುಕಿ ಯಾರು ಕಾಂಗ್ರೆಸ್ ಅಧ್ಯಕ್ಷರನ್ನ ಅತಿ ಹೆಚ್ಚು ವಯಸ್ಸಿನವ್ರು ಯಾರನ್ನ ಮಾಡಕ್ಕಾಗತ್ತಾ? ಪ್ರಧಾನಿ ಆಗುವವ್ರನ್ನ ಅತಿ ಹೆಚ್ಚು ಇಡೀ ಇಂಡಿಯಾ ಅನ್ನುವ ಈ ದೇಶದಲ್ಲಿ. ಎಂಥ ಮೂರ್ಖ ಜನ ನೋಡಿ. ಅದ್ರ ಜೊತೆಗೆ ಏನಪ್ಪ ಖಾತೆ ಏನಾಗಿದೆ ಅಂದ್ರೆ, ನಮ್ಗೆ ಪ್ರಬಲವಾದ ಖಾತೆ ಕೊಡ್ಬೇಕು ಅಂತ, ಜನರ ಜೊತೆ ಸಂಪರ್ಕ ಇರೋ ಖಾತೆ ಕೊಡ್ಬೇಕಂತ ಮುನಿಯಪ್ಪನ ಹೇಳಿಕೆ. ಅಲ್ರಿ ಮುನಿಯಪ್ಪನವ್ರೆ, ನಿಮಗ ಕೊಟ್ಟಂತ ಖಾತೆ ಏನಿದೆ, ಆ ಖಾತೆ ಜನರಿಗೆ ಸಂಬಂಧಪಟ್ಟಿದ್ದಲ್ವಾ? ಅದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಲ್ವಾ? ಅದು ಜನರಿಗೆ ಸಂಬಂಧ ಇಲ್ವಾ? ಹಾಗೇನೆ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಂತ ಜಲಸಂಪನ್ಮೂಲ ಖಾತೆ ಸಣ್ಣ ಖಾತೆನ ಅದು. ನಿಮಗೆ ಬೇಕಾದ ಖಾತೆ ಕೊಟ್ಬಿಟ್ರೆ ಗ್ರೇಟು. ಅದಿಲ್ದಿದ್ರೆ ನನ್ನ ವಯಸ್ಸು, ನನ್ನ ಅನುಭವ, ನನಗೆ ಕೆಲಸಕ್ಕೆ ಬಾರದಿರೋ ಖಾತೆ ಕೊಟ್ಬಿಟ್ಟಿದ್ದಾರೆ. ನೀವು ಒಂದು ಖಾತೆಯನ್ನ ಹೇಗೆ ನಿರ್ವಹಿಸ್ತೀರಿ ಅನ್ನೋದು ಇದೆಯಲ್ಲ, ಅತಿ ಸಣ್ಣ ಖಾತೆ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಬಸವಲಿಂಗಪ್ಪನವ್ರ ಬಗ್ಗೆ, ದಯವಿಟ್ಟು ತಿಳ್ಕೊಳ್ಳಿ. ರಾಜಕಾರಣ ತಿಳ್ಕೋಬೇಕು. ಬಸವಲಿಂಗಪ್ಪನವ್ರಿಗೆ ಏನೂ ಇಲ್ಲದೆ ಪರಿಸರ ಖಾತೆಯನ್ನು ಕೊಟ್ಬಿಟ್ರು. ಅಂತಹ ದೊಡ್ಡ ನಾಯಕ ಬಸವಲಿಂಗಪ್ಪನವರು. ಅವ್ರ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಅವ್ರ ಕೊಡುಗೆ ದಟ್ ಇನ್ನೊಬ್ಬರದಿಲ್ಲ. ಅಂತಹ ಮನುಷ್ಯ ಅವರು, ಅಂತಹ ಅದ್ಭುತವಾದ ರಾಜಕಾರಣಿ. ಅವರಿಗೆ ಇದ್ದಕ್ಕಿದ್ದಾಗ ಪರಿಸರ ಖಾತೆ ಕೊಟ್ಬಿಟ್ರು. ಅವತ್ತು ನಾನು ಅವರು ಪರಿಸರ ಖಾತೆ ಕೊಟ್ಟ ಮೇಲೆ ನಾನು ಅವ್ರನ್ನ ಅವ್ರ ಮನೆಯಲ್ಲಿ ಭೇಟಿ ಮಾಡಿದ್ದೆ. ನಾನು ಬಹಳ ಸ್ಪಷ್ಟವಾಗಿ ನೆನಪಿದೆ. ಕೂತಾಗ ಆವಾಗ ನಾನು ಬಸವಲಿಂಗಪ್ಪನ ಸಾರ್ ಇದೇನು ಸರ್ ಇದು, ಈ ಖಾತೆ ಕೊಟ್ಟುಬಿಟ್ಟಿದ್ದಾರೆ. ಅವ್ರು ಹೇಳಿದ್ರು, ಖಾತೆ ಯಾವುದು ದೊಡ್ಡದು ಸಣ್ಣದು ಅಂತಿಲ್ಲ, ಹೇಗೆ ಕೆಲಸ ಮಾಡ್ತಾರೆ ಅದು ಮುಖ್ಯ ಅಂತ ಹೇಳಿದ್ರು. ಪರಿಸರ ಖಾತೆಯನ್ನು ಇಟ್ಕೊಂಡವರು ಪರಿಸರದ ನಿಯಮಗಳನ್ನ ಉಲ್ಲಂಘಿಸಿದ
ಕರ್ನಾಟಕದ ಹಲವಾರು ನಗರಸಭೆಗಳಿಗೆ ನೋಟಿಸ್ ಕೊಟ್ರು, ಇನ್ನೊಂದು ಕೊಟ್ರು. ಸರ್ಕಾರ ನಡುಗೋಗ್ಬಿಡ್ತು. ಮುಖ್ಯಮಂತ್ರಿಗಳೆಲ್ಲ ಓಡ್ ಬಂದು ಬಸ್ಲಾಗ ಅಯ್ಯೋ ಏನ್ರಿ ಇದು ಅಂತ. ಅದು ಸಿಚುವೇಶನ್ ಅಂತ. ಅದು ಒಬ್ಬ ನಿಜವಾದ ನಾಯಕ ಮಾಡಬೇಕಾದ್ದು. ತನಗೆ ಕೊಟ್ಟ ಖಾತೆಯನ್ನ ಹೇಗೆ ನಿರ್ವಹಿಸ್ತಾರೆ ಅನ್ನೋದು ಬಿಟ್ಕೊಂಡು ಅದು ಮುಖ್ಯ. ಅದು ಬಿಟ್ಬಿಟ್ಟು ನನ್ಗೆ ಈ ಖಾತೆ ಇದು ಬೇಕು, ನನ್ನ ವಯಸ್ಸಾಗಿದೆ, ನಾನು ಕೇಂದ್ರದಲ್ಲಿ 6-8 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದೀನಿ, ನಾನು ಅಲ್ಲಿ ಮಂತ್ರಿ ಆಗಿದ್ದೆ, ಇಲ್ಲಿ ನಾನು ಹಾಗೆ ಹೀಗೆ. ಇದು ಏನ್ ತೋರಿಸುತ್ತೆ? ಇದು ಬೇರೆ ಕಾರಣಗಳಿವೆ. ಆ ಕಾರಣಗಳು ಏನು ಅನ್ನೋದನ್ನ ನೀವೇ ಆಲೋಚನೆ ಮಾಡಿ. ರಾಮಲಿಂಗಾರೆಡ್ಡಿಯವರು, ನಾನು ನಿನ್ನೆ ಕೂಡ ಹೇಳಿದೆ, ಅವರು ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರು, ಅವರೇ ನನ್ನ ಗ್ರೇಟ್ ಫ್ರೆಂಡ್ ಅಂತ ಹೇಳಿದ್ದಾರೆ. ಅದು ನಿಜ ಕೂಡ. ರಾಮಲಿಂಗಾರೆಡ್ಡಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಬೇರೆ ಅಲ್ಲ. ಮುನಿಯಪ್ಪನವರು ಕೂಡ, ಅವರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಹತ್ತಿರ. ಯಾರೋ ಡಿ ಕೆ ಶಿವಕುಮಾರ್ ಅವರ ವಿರೋಧಿಗಳು ಇಂತಹ ಆಕ್ಷೇಪವನ್ನು ಅವ್ರಿಗೆ ಆಗದಿರೋರು ಅಥವಾ ಸಿದ್ದರಾಮಯ್ಯನವ್ರ ಕ್ಯಾಂಪ್ನಲ್ಲಿ ಇರುವವರು ಯಾರೋ ತಮ್ಮ ಖಾತೆ ಬಗ್ಗೆ ಮಾತನಾಡಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದಕ್ಕೇನೋ ರಾಜಕೀಯ ಉದ್ದೇಶ ಇದೆ, ಡಿ ಕೆ ಅವರಿಗೆ ತೊಂದರೆ ಕೊಡೋದಕ್ಕೆ ಇವ್ರು ಮಾಡ್ತಿದ್ದಾರೆ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ಬೋದಾಗಿತ್ತು. ಆದ್ರೆ ಡಿ ಕೆ ಅವರಿಗೆ ಅತ್ಯಾಪ್ತರಾಗಿದ್ದು ಅವರ ವಲಯದಲ್ಲಿ ಇದ್ಕೊಂಡು ಮಾಡಬೇಕಾದ್ರೆ ಇವರು ಸಾಮಾನ್ಯವಾದ ನಿಯಮ ಅಂದ್ರೆ ರಾಮಲಿಂಗಾರೆಡ್ಡಿ ಅವರಾಗ್ಲಿ ಮುನಿಯಪ್ಪನವರಾಗ್ಲಿ ಈ ಹೆಜ್ಜೆ ಇಡುವುದಕ್ಕಿಂತ ಮೊದಲು ತಮಗೆ ಅತ್ಯಾಪ್ತರಾದಂತಹ ಮುಖ್ಯಮಂತ್ರಿಗಳು ಕೇಳ್ಬೇಕಲ್ವಾ? ನೋಡಿ ಶಿವಕುಮಾರ್ ಅವರೇ, ನಮ್ಗೆ ಖಾತೆ ಸರಿ ಇಲ್ಲ, ಆದ್ರಿಂದ ನಾವು ರಾಜೀನಾಮೆ ಕೊಡ್ತೀವಿ ಅಥವಾ ಆಕ್ಷೇಪ ಬಹಿರಂಗ ವ್ಯಕ್ತಪಡಿಸ್ತೀವಿ. ಯಾಕೆಂದ್ರೆ ನಾವು ಹೀಗೆ ಮಾಡೋದ್ರಿಂದ ಸರ್ಕಾರಕ್ಕೆ, ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ, ನಿಮ್ಗೆ ಗಮನಕ್ಕೆ ತಂದಿದೀವಿ ಅಂತ ಹೇಳ್ಬೇಕಲ್ವಾ? ಗಮನಕ್ಕೆ ತಂದಿದ್ದಾರೆ ಇವರು. ಗಮನಕ್ಕೆ ತಂದು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಪಿಗೆ ಕೊಟ್ಟರಾಗಿದ್ರೆ, ಒಪ್ಪಿಗೆ ಕೊಟ್ಟು ಕೂಡ ಅವರು ಮುಖ್ಯಮಂತ್ರಿ ಈಗ ಎಸ್ಪೆಷಲಿ ಇದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರನ್ನೇ ದುರ್ಬಲ ಮುಖ್ಯಮಂತ್ರಿ ಅಂತ ಜನ ಮಾತನಾಡೋ ಸಿಚುವೇಶನ್ ನಿರ್ಮಾಣ ಆಗಲ್ವಾ? ಅವರಿಗೆ ಅವಮಾನ ಮಾಡಿದಾಗಲ್ವಾ ಇದು? ಹಾಗಿದ್ರೆ ಇದು ವಾಟ್ ಗೇಮ್ ಪ್ಲಾನ್ ಇಟ್ ಈಸ್? ಇದರ ಹಿಂದೆ ಬೇರೆ ಉದ್ದೇಶ ಇರಬೇಕಲ್ವಾ? ಹಾಗಿದ್ರೆ ನಾನು ನಿನ್ನೆ ಮಾತನಾಡಿದಾಗೆ ಕಾಂಗ್ರೆಸ್ ಪಕ್ಷದ ಹೊರಗಿರುವಂತ ಪವರ್ ವಾರ್ ಏನಿದೆ, ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್, ಅದು ಇಲ್ಲಿ ವರ್ಕೌಟ್ ಆಯ್ತಾ? ಸಿದ್ದರಾಮಯ್ಯ ಸಚಿವ ಸಂಪುಟದ ರಚನೆಯಲ್ಲಿ ಮತ್ತು ಖಾತೆಗಳ ಹಂಚಿಕೆಯಲ್ಲಿ ಸಿದ್ದರಾಮಯ್ಯನವರ ಮಾತು ನಡೆದಿದೆ ಅನ್ನುವ ಕಾರಣಕ್ಕಾಗಿ ಇದನ್ನ ಬಳಸಿಕೊಂಡು ಸಿದ್ದರಾಮಯ್ಯನವ್ರನ್ನ ನಿಯಂತ್ರಿಸುವ, ಹೈಕಮಾಂಡ್ ಮೇಲೆ ಒತ್ತಡ ಹೇಳಿ ಸಿದ್ದರಾಮಯ್ಯನವರ ದೂರ ಕಳಿಸುವ ಒಂದು ಬೃಹತ್ತಾದ ಒಂದು ಷಡ್ಯಂತರ ಇಲ್ಲಿ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಹಾಗ ಅನಿಸುತ್ತೆ ಅಂತ. ಅದು ಇಲ್ಲದಿದ್ರೆ ಈ ಬಹಿರಂಗವಾಗಿ ಹೀಗೆ ಮಾಡೋದಕ್ಕೆ ಸಾಧ್ಯ ಇರಲೇ ಇಲ್ಲ. ಅದ್ರ ಜೊತೆ ಕಾಮನ್ ಸೆನ್ಸ್ ಇರೋದು ಹೇಳ್ತೀನಿ ನಾನು. ಈಗ ರಾಮಲಿಂಗಾರೆಡ್ಡಿ ಅವರು ಹಿರಿಯ ನಾಯಕರು, ನನಗೂ ವೈಯಕ್ತಿಕವಾಗಿ ಗೊತ್ತಿರುವಂತವ್ರು ಬಹಳ ವರ್ಷಗಳಿಂದ. ಅವರಿಗೆ ಈಗ ಹೈಕಮಾಂಡ್ ಒಂದ್ಸಲ ಒಂದು ತೀರ್ಮಾನ ತೆಗೆದುಕೊಂಡ ಮೇಲೆ ಹೈಕಮಾಂಡೇ ತೀರ್ಮಾನ ತಂದುಕೊಡ್ರೆ ಎಂಥ ಒತ್ತಡ ಹಾಕಿದ್ರು ಅವ್ರು ಬದಲು ಮಾಡಲ್ಲ, ಅದೊಂದು ಪ್ರೆಸಿಡೆಂಟ್ ಆಗುತ್ತೆ ಅನ್ನುವ ಅರಿವು ರಾಮಲಿಂಗಾರೆಡ್ಡಿ ಅವರಿಗಿಲ್ವ? ಒತ್ತಡ ಹಾಕಿದ ತಕ್ಷಣ ಬದಲು ಮಾಡ್ಬಿಡ್ತಾರೆ ಅಂತ ಅವ್ರು ಅಂದ್ಕೊಂಡಿದ್ರೆ ಅವರ ರಾಜಕೀಯ ಅನುಭವ ಪ್ರಶ್ನಾರ್ಹವಾಗಲ್ವ? ಯಾಕೆಂದ್ರೆ ಒಂದ್ಸಲ ಕೆ.ಸಿ. ವೇಣುಗೋಪಾಲ್ ತೀರ್ಮಾನ ತಗೊಂಡ್ರೆ ಅದು ರಾಹುಲ್ ಗಾಂಧಿ ತೀರ್ಮಾನ ತೆಗೆದುಕೊಂಡಾಗೆ ಅವ್ರು ಹೀಗೆ ಒತ್ತಡದಿಂದ ಅವ್ರ ಖಾತೆಯನ್ನ ಬದಲಿಸಿದ್ರೆ ಆಗ ಇನ್ನೂ 1000 ಜನ ಬದಲಿಸ್ತಾರೆ ಮತ್ತು ಹೈಕಮಾಂಡ್ಗೆ ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ಗೆ 5 ಪೈಸಾ ಬೆಲೆ ಇರಲ್ಲ. ಆದ್ರಿಂದ ಒಂದು ಸಲ ತೀರ್ಮಾನ ತೆಗೆದುಕೊಂಡ ಮೇಲೆ ಅವರು ಬದಲಿಸುವ ಸಾಧ್ಯತೆ ಕಡಿಮೆ ಅನ್ನೋದಿದೆಯಲ್ಲ, ಅರಿವಿರ್ಬೇಕಲ್ವಾ ಈ ನಾಯಕರಿಗೆ? ಈ ಅರಿವು ಯಾಕಿಲ್ಲ? ಅರಿವಿದ್ದು ಯಾಕೆ ಮಾಡಿದ್ರು ಆಗಿದ್ರೆ ಇದೊಂದು ಒತ್ತಡದ ತಂತ್ರನ ಅಂತ. ಮುಂದೆ ಏನು ವಿಸ್ತರಣೆ ಆಗುತ್ತೆ, ಆ ಸಂದರ್ಭದಲ್ಲಿ ನಮ್ಮ ಮಾತೆ ನಡಿಬೇಕು, ಸಿದ್ದರಾಮಯ್ಯನವರ ಮಾತೆ ನಡಿಕೂಡುದು ಅನ್ನುವ ಉದ್ದೇಶ ಈ ಬಂಡಾಯದ ಹಿಂದೆ ಇದೆಯಾ ಅನ್ನೋ ಸಂಶಯ ಕೂಡ ಕೆಲವರು ವ್ಯಕ್ತಪಡಿಸ್ತಾರೆ. ಈ ಬಂಡಾಯ ಏನಿದೆ ಇದು ಮೊದಲೇ ಗೊತ್ತಿರುವಂತಹ ಬಂಡಾಯ, ಟುಸ್ಗುಳಿಸುವ ಬಂಡಾಯ ಅಂತ. ಇದರ ಉದ್ದೇಶ ಏನಿದೆ, ಇದರ ಉದ್ದೇಶ, ಅದರ ಫಲಿತಾಂಶ ಗೊತ್ತಿದ್ದುಕೊಂಡೇ ಈ ಉದ್ದೇಶವನ್ನು ಇಟ್ಕೊಳ್ಳಲಾಗಿದೆ, ಬಂಡಾಯದ ಉದ್ದೇಶವನ್ನ. ಅದನ್ನ ಬಿಟ್ಟು ಅಲ್ಲ ಅನ್ನುವ ವ್ಯಾಖ್ಯಾನ ಕೂಡ ನಡೀತಾ ಇದೆ. ಯಾಕೆಂದ್ರೆ ರಾಮಲಿಂಗಾರೆಡ್ಡಿ ಅವರಿಗೂ ಸಿದ್ದರಾಮಯ್ಯನವರಿಗೂ ಮೊದಲಿಂದ ಅಂತಹ ಉತ್ತಮವಾದ ಸಂಬಂಧ ಏನಿಲ್ಲ. ಯಾಕೆಂದ್ರೆ ಅವರು ಕಾಂಗ್ರೆಸ್ನಲ್ಲಿ ರಾಮಲಿಂಗಾರೆಡ್ಡಿ ಅವರು ಹಳವರು, ಬೆಂಗಳೂರಿನಲ್ಲಿ ಅವರು ಪಕ್ಷವನ್ನ ಕಟ್ಟಿದ್ದು ಸುಮಾರು 30 ವರ್ಷಗಳ ಕಾಲ ಅವರು ಪಕ್ಷವನ್ನ ಕಟ್ಟಿದ್ದಾರೆ. ಅದಕ್ಕೆ ಎವ್ರಿಬಡಿ ಶುಡ್ ಸೇ ಥ್ಯಾಂಕ್ಸ್ಫುಲ್. ಸೊ ಇದು ಒಂದು. ಎರಡನೇದು ಇನ್ನೊಂದು ಕಾರಣ ನನಗನ್ನಿಸೋದೇನಿದೆ, ಈ ಬೆಂಗಳೂರಿನ ಈ ಅಭಿವೃದ್ಧಿ ಇಲಾಖೆಗಿರುವ ಬಜೆಟ್ ಇದೆಯಲ್ಲ, ಅದು
ಹೊಸ ಹೊಸ ಯೋಜನೆಗಳು. ಬಿಸಿ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಹಲವಾರು ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಸೊ ಹೀಗಾಗಿ ಸುಮಾರು 27,000 ಕೋಟಿಯ ಪ್ರಾಜೆಕ್ಟ್ಗಳಿವೆ. ಇದು ತಮ್ಮ ಸುಪರ್ದಿಯಲ್ಲೇ ಇರಲಿ ಅಂತ ಡಿ ಕೆ ಶಿವಕುಮಾರ್ ಅಂದ್ಕೊಂಡಿರಬಹುದಾ? ಯಾಕೆಂದ್ರೆ ಕೃಷ್ಣ ಬೈರೇಗೌಡರು ಅವರು ರಾಹುಲ್ ಗಾಂಧಿಯವರ ಸಹಪಾಠಿ ಅಥವಾ ಕ್ಲಾಸ್ಮೇಟ್, ಡೈರೆಕ್ಟ್ ಕನೆಕ್ಷನ್ ಅಲ್ಲಿ ಅವರಿಗೆ. ಆದ್ರಿಂದ ಅದ್ರ ಜೊತೆಗೆ ಅವರು ತಮ್ಮ ಪ್ರಾಮಾಣಿಕತೆಯನ್ನ ಸಾಬೀತುಪಡಿಸಿದ್ದಾರೆ. ಈಸ್ ನಾಟ್ ಕರಪ್ಟ್, ಯಾರ ಮಾತು ಕೇಳುವವರಲ್ಲ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಆಗಲ್ಲ. ರಾಮಲಿಂಗಾರೆಡ್ಡಿ ಇಸ್ ಕ್ಲೋಸೆಸ್ಟ್ ಫ್ರೆಂಡ್ ಆಫ್ ಡಿ ಕೆ ಶಿವಕುಮಾರ್. ಇವ್ರು ಕ್ಲೋಸೆಸ್ಟ್ ಫ್ರೆಂಡ್ ಅಲ್ಲ. ಒಂದು ರಾಹುಲ್ ಗಾಂಧಿಗೆ ಹತ್ತಿರ ಅವರು, ಎರಡನೇದು ಸಿದ್ದರಾಮಯ್ಯನವರಿಗೂ ಕೂಡ ಹತ್ತಿರ. ಆ ಕಾರಣಕ್ಕಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆ ಏನು ಕೃಷ್ಣ ಬೈರೇಗೌಡರಿಗೆ ಹೋಯ್ತು. ಅದರಿಂದ ಸಿದ್ದರಾಮಯ್ಯನವರಿಗೆ ಸಂತೋಷ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಸಂತೋಷ ಉಂಟಾಯ್ತ. ಅದರ ಫಲಿತಾಂಶವಾಗಿಯೇ ಈ ಬೆಳವಣಿಗೆಗಳು ನಡೆದುವ ಅನ್ನೋ ಪ್ರಶ್ನೆ ಕೂಡ ಇದೆ. ಇದನ್ನು ಕ್ಲಾರಿಫೈ ಮಾಡ್ಬೇಕು. ಯಾರು ಕ್ಲಾರಿಫೈ ಮಾಡಬೇಕು? ರಾಮಲಿಂಗಾರೆಡ್ಡಿ ಯಾರು ಮಾಡಬೇಕು, ಮುಖ್ಯಮಂತ್ರಿಗಳು ಯಾರು ಮಾಡಬೇಕು, ಮಾಜಿ ಮುಖ್ಯಮಂತ್ರಿಗಳು ಯಾರು ಮಾಡಬೇಕು, KCPC ವೇಣುಗೋಪಾಲ್ ಅವರನ್ನ ಮಾಡಬೇಕು. ಯಾಕೆಂದ್ರೆ ಬಿಸಿ ಸಚಿವ ಸಂಪುಟ ರಚನೆಯಾದ 42 ಗಂಟೆಗಳಲ್ಲಿ ಬಂಡಾಯ ನಡೆಯುತ್ತೆ ಅಂತಂದ್ರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಇದು ಗೌರವ ತರುವುದಲ್ಲ. ಯಾವುದೇ ರಾಜಕೀಯ ಪಕ್ಷ ಇದು ಮಾನ ಮರ್ಯಾದೆ ಇರುವವ್ರು ಮಾಡೋ ಕೆಲಸ ಅಲ್ಲ. ಇದು ಮಾನ ಮರ್ಯಾದೆ ಇರೋರಿಗೆ ಕೆಲಸ ಮಾಡಲ್ಲ. ಯಾಕಂದ್ರೆ ಪಕ್ಷಕ್ಕೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. 2 ವರ್ಷದಲ್ಲಿ ಇಲೆಕ್ಷನ್ ಇದೆ. ಈಗಾಗಲೇ ಆಂಟಿ ಇನ್ಕಂಬೆನ್ಸ್ ಇದೆ. ಜನ ಇತ್ತು ಅಂತ ಉಗಿತಾ ಇದ್ದಾರೆ ಸರ್ಕಾರದ ಬಗ್ಗೆ. ಅಂತ ಸ್ಥಿತಿಯಲ್ಲಿ ಖಾತೆ ಸಲುವಾಗಿ ಬೀದಿ ನಾಯಿಗಳಂತೆ ಕಚ್ಚಿ ಆಡ್ಕೊಂಡ್ರಿ ಇವರಿಗೆ ಎಲ್ಲಿ ಗೌರವ ಬರುತ್ತೆ ಸ್ವಾಮಿ? ಯಾರು ಗೌರವ ಕೊಡ್ತಾರೆ ಇವರಿಗೆ? ಇವ್ರು ಅಧಿಕಾರದಲ್ಲಿ ಯೋಗ್ಯರೋ ಅಯೋಗ್ಯರೋ ಅಂತ ಜನ ಚರ್ಚೆ ಮಾಡುವ ಕಾಲ ಬರುತ್ತೆ. ಇವ್ರು ಹುಟ್ಟಿರೋದೇ ಬದುಕಿರೋದೇ ಅಧಿಕಾರಕ್ಕಾಗಿ. ಅದು ಏನೋ ಭಾರಿ ದುಡ್ಡಿರುವ ಖಾತೆಗಳು ಬೇಕು, ಅದರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಸಿಗ್ಬೇಕು ಅನ್ನೋದು ಇವ್ರ ಉದ್ದೇಶನ. ನಿಜವಾದ ಒಬ್ಬ ಸಮಾಜ ಸೇವಕ ಇದನ್ನಲ್ಲ, ಅವನಿಗೆ ನೀವು ಯಾವುದೇ ಖಾತೆ ಕೊಡಿ, ಅದರ ಒಳಗಡೆ ಜನಸೇವೆ ಹೇಗೆ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾನೆ. ಆದ್ರೆ ಕಾಸಿಗಾಗಿ ಕಮಿಷನ್ಗಾಗಿ ರಾಜಕಾರಣ ಮಾಡುವವರಿದಾರಲ್ಲ, ಅವ್ರ ಸ್ಥಿತಿನೇ ಬೇರೆ. ಸೊ ಅದರಿಂದ ಇಡೀ ಬಂಡಾಯ ಏನಿದೆ, ಈ ಬಂಡಾಯದ ಟುಸ್ ಎಂದ ಬಂಡಾಯದ ಹಿಂದೆ ತೆರೆಯ ಮರೆಯಲ್ಲಿ ಹೇಳಲಾಗದ ಬೆಳವಣಿಗೆಗಳು ನಡೆದಿರ್ಬೇಕು. ಅಲ್ಲಿ ಬೇರೆ ಬೇರೆ ಉದ್ದೇಶಗಳಿರ್ಬೇಕು. ಯಾರೋ ಸೂತ್ರಧಾರರಿರ್ಬೇಕು. ಆ ಸೂತ್ರಧಾರರು ಸೂತ್ರ ಹಿಡಿದು ಆಡಿಸಿದಂತೆ ರಾಮಲಿಂಗಾರೆಡ್ಡಿ, ಮುನಿಯಪ್ಪ ಇತ್ಯಾದಿ ಕಂಪನಿಗಳು ಆಡಿರ್ಬೇಕು. ಅವರ ಗುರಿ ಬೇರೆ, ಅವರ ಉದ್ದೇಶ ಬೇರೆ. ಆದ್ರೆ ಹೈಕಮಾಂಡ್ ಗಟ್ಟಿಯಾಗಿ ಇರೋದ್ರಿಂದ ರಾಹುಲ್ ಗಾಂಧಿಯವರು ಮನ ಒಲಿಸೋದ್ರು ಒಲಿಸಿ, ಇಲ್ಲದೆ ರಾಜೀನಾಮೆಯನ್ನ ಅಂಗೀಕರಿಸಿ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದು ಇಡೀ ಇವರ ಗೇಮ್ ಪ್ಲಾನ್ ಟುಸ್ ಅನ್ನೋದು ಕಾರಣ ಆಯ್ತು. ಏನಾಯ್ತು ಹೇಳಿ? ಟುಸ್ ಅನ್ನೋದು ಕಾರಣ ಆಯ್ತು. ಆದ್ರೆ ಮುಂಬರುವ ದಿನಗಳಲ್ಲಿ ನಾನು ಇನ್ನೆಲ್ಲ ಮಾತನಾಡ್ತಾ ಹೇಳ್ತಾ ಇದ್ದೆ, ಈ 2 ವರ್ಷ ಸರ್ಕಾರ ಇರುತ್ತೋ ಅಥವಾ ಹಿಂಗೆ ಕಳ್ಕೊಂಡು ಮುಗಿಸ್ಬಿಡ್ತಾರೋ ಗೊತ್ತಿಲ್ಲ. ಒಂದು ಬದ್ಧತೆ, ಕಮಿಟ್ಮೆಂಟ್ ಇಲ್ದಿರೋ ರಾಜಕಾರಣ, ಬರೀ ಹಣಕ್ಕಾಗಿ ನಡೆಸುವ ರಾಜಕಾರಣ, ಯಾವುದೇ ಸಾಮಾಜಿಕ ಬದ್ಧತೆ ಇಲ್ಲದ ರಾಜಕಾರಣ, ಹಣಬಳ, ದಟ್ ವಿಲ್ ಬಿ ಕಾಲ್ಡ್ ಎ ಸುಸೈಡಲ್ ಅಂತ. ಇದು ಆತ್ಮಹತ್ಯಾ ರಾಜಕಾರಣ ಈಗ ಕರ್ನಾಟಕದಲ್ಲಿ ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷ ಆತ್ಮಹತ್ಯಾ ರಾಜಕಾರಣದಲ್ಲಿ ಮುಳುಗಿದೆ. ಅದೇ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ. ಆ ಮೂಲಕ ಜನತಂತ್ರ ಇದೆಯಲ್ಲ, ಆ ಜನತಂತ್ರವನ್ನ ದುರ್ಬಲಗೊಳಿಸುವ ಅದಕ್ಕೂ ಕೂಡ ಕಾಂಗ್ರೆಸ್ಸೇ ಜವಾಬ್ದಾರ ಆಗುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೇನೆ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.